ಕೊಹ್ಲಿ ಕ್ರಿಕೆಟ್ ಲೋಕದಲ್ಲಿ ಮಾಡದೇ ಇರೋ ಸಾಧನೆಗಳೇ ಇಲ್ಲ. ವಿರಾಟ್ರ ಶಿಸ್ತು, ಶ್ರದ್ಧೆ, ಸ್ಥಿರತೆ, ಆಟದ ಮೇಲೆ ಅವರಿಗೆ ಇರುವ ಪ್ರೀತಿ ಕಂಡು ಇಡೀ ಕ್ರಿಕೆಟ್ ಲೋಕವೇ ಬೆರಗಾಗಿದೆ. ಕ್ರಿಕೆಟ್ ಲೋಕದ ದೇವರು ಅಂತಾನೆ ಕರೆಸಿಕೊಂಡಿದ್ದ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಕೂಡ ವಿರಾಟ್ ಕೊಹ್ಲಿ ಆಟಕ್ಕೆ ಅಭಿಮಾನಿಯಾಗಿ ಬಿಟ್ಟಿದ್ರು. ಜಗತ್ತಿನ ದೊಡ್ಡ ದೊಡ್ಡ ಆಟಗಾರರೇ ವಿರಾಟ್ಗೆ ಫಿದಾ ಆಗಿರಬೇಕಾದ್ರೆ ಇನ್ನು ಫ್ಯಾನ್ಸ್ ಬಗ್ಗೆ ಹೇಳಬೇಕಾ? ಹೀಗೆ ಭಾರತ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಕೋಟ್ಯಂತರ ಅಭಿಮಾನಿಗಳನ್ನು ಹೊಂದಿರುವ ವಿರಾಟ್ ಕೊಹ್ಲಿ ಈಗಾಗಲೇ T20 ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಇದೀಗ ಏಕದಿನ ಸರಣಿಗೂ ಕೂಡ ಗುಡ್ ಬೈ ಹೇಳ್ತಾರೆ ಎಂಬ ಬಿಸಿ ಬಿಸಿ ಚರ್ಚೆ ಆಗ್ತಾ ಇದೆ. ಈ ಪ್ರಶ್ನೆಗೆ ಜಸ್ಟ್ 7 ತಿಂಗಳಲ್ಲಿ ಉತ್ತರ ಸಿಗೋ ಎಲ್ಲಾ ಸಾಧ್ಯತೆ ಇದೆ. ಅಷ್ಟಕ್ಕೂ ಅದ್ಯಾವ ಫಾರ್ಮೇಟ್ಗೆ ಅನ್ನೋದನ್ನ ಹೇಳ್ತೇನೆ ನೋಡಿ. ವಿರಾಟ್ ಕೊಹ್ಲಿ ಈಗಾಗಲೇ ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ದೊಡ್ಡ ದಾಖಲೆಗಳನ್ನೇ ಬ್ರೇಕ್ ಮಾಡಿದ್ದಾರೆ. T20 ಏಕದಿನ ಟೆಸ್ಟ್ ಮಾದರಿಯಲ್ಲಿ ವಿರಾಟ್ ಕೊಹ್ಲಿ ಸಾಲು ರೆಕಾರ್ಡ್ ಬರೆದಿದ್ದಾರೆ. ಹೀಗೆ ಎಲ್ಲಾ ಮಾದರಿಯಲ್ಲೂ ಕೂಡ ಆರ್ಭಟಿಸಿರುವ ವಿರಾಟ್ ಇತ್ತೀಚೆಗಷ್ಟೇ T20 ಮಾದರಿ ಕ್ರಿಕೆಟ್ನಿಂದ ನಿವೃತ್ತಿ ಪಡೆದಿದ್ದಾರೆ. ಯುವ ಕ್ರಿಕೆಟ್ ಆಟಗಾರರಿಗೆ ದಾರಿ ಮಾಡಿಕೊಡೋ ಉದ್ದೇಶ ಕೊಹ್ಲಿ ಅವರದ್ದು. ಈಗ ಮತ್ತೊಂದು ಫಾರ್ಮೆಟ್ನಿಂದಲೂ ಕೂಡ ತೆರೆಮರೆಗೆ ಸರಿಯುವ ಕಾಲ ಹತ್ತಿರವಾಯ್ತಾ ಅನ್ನೋ ಅನುಮಾನ ಶುರುವಾಗಿದೆ. T20 ಫಾರ್ಮೆಟ್ನಂತೆಯೇ ಏಕದಿನ ಕ್ರಿಕೆಟ್ನಿಂದಲೂ ಕೂಡ ದೂರ ಸರಿಯುವ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ದಟ್ಟವಾಗಿದ್ದು ಈಗಾಗಲೇ ಕೌಂಟ್ಡೌನ್ ಕೂಡ ಶುರುವಾಗಿದೆ. ಸದ್ಯ 35 ವರ್ಷದ ವಿರಾಟ್ ಕೊಹ್ಲಿ ಇದೇ ನವೆಂಬರ್ ಬಳಿಕ 36ನೇ ವರ್ಷಕ್ಕೆ ಕಾಲಿಡಲಿದ್ದಾರೆ. ಮುಂದಿನ 2027ರ ಏಕದಿನ ವಿಶ್ವಕಪ್ ವೇಳೆಗೆ ವಿರಾಟ್ ಕೊಹ್ಲಿ ವಯಸ್ಸು 39 ಆಗಿರಲಿದೆ. ಹೀಗಾಗಿ 2025ರ ICC ಚಾಂಪಿಯನ್ಸ್ ಟ್ರೋಫಿ ಗೆಲುವಿನೊಂದಿಗೆ ಏಕದಿನ ಫಾರ್ಮೆಟ್ಗೂ ಕೂಡ ಗುಡ್ ಬೈ ಹೇಳುವ ಲೆಕ್ಕಾಚಾರ ಕೊಹ್ಲಿಯದ್ದಾಗಿದೆ. ಇದು ನಿಜವೇ ಆದರೆ ಮುಂದಿನ 7 ತಿಂಗಳು ಮಾತ್ರವೇ ವಿರಾಟ್ ಏಕದಿನ ಫಾರ್ಮೆಟ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಬೆರಳೆಣಿಕೆ ಪಂದ್ಯಗಳನ್ನಷ್ಟೇ ಆಡಲಿದ್ದಾರೆ. ಅಷ್ಟೇ ಅಲ್ಲದೆ ಟೀಂ ಇಂಡಿಯಾದ ಚುಕ್ಕಾಣಿ ಹಿಡಿದಿರುವ ಗೌತಮ್ ಗಂಭೀರ್ ಸೀನಿಯರ್ ಪ್ಲೇಯರ್ಸ್ಗೆ ಡೆಡ್ಲೈನ್ ಕೂಡ ಫಿಕ್ಸ್ ಮಾಡಿದ್ದಾರೆ. ICC ಚಾಂಪಿಯನ್ಸ್ ಟ್ರೋಫಿ ಪ್ರದರ್ಶನದ ಆಧಾರದಲ್ಲಿ ಕೆಲವರಿಗೆ ಗೇಟ್ ಪಾಸ್ ನೀಡುವ ಷರತ್ತು ಬಿಗ್ ಬಾಸ್ಗಳ ಮುಂದಿಟ್ಟಿದ್ದಾರೆ. ICC ಚಾಂಪಿಯನ್ಸ್ ಟ್ರೋಫಿ ಬಳಿಕ ಏಕದಿನ ಫಾರ್ಮೆಟ್ಗೆ ಗುಡ್ ಬೈ ಹೇಳಲಿರುವ ವಿರಾಟ್ ಟೆಸ್ಟ್ ಕ್ರಿಕೆಟ್ಗೆ ಮಾತ್ರ ಸೀಮಿತವಾಗುವ ಸಾಧ್ಯತೆ ಇದೆ. 2025ರ ICC ಟೆಸ್ಟ್ ಚಾಂಪಿಯನ್ಶಿಪ್ನತ್ತಲೇ ದೃಷ್ಟಿ ನೀಡಲಿರುವ ವಿರಾಟ್ 2-3 ವರ್ಷಗಳ ಕಾಲ ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ಮುಂದುವರಿಯಲಿದ್ದಾರೆ. ಆ ಬಳಿಕ ಟೆಸ್ಟ್ನಿಂದಲೂ ಕೂಡ ನಿರ್ಗಮಿಸಬಹುದು. ಹೀಗಾಗಿ ಮುಂದೆ ಎದುರಾಗುವ 2025ರ ICC ಚಾಂಪಿಯನ್ಸ್ ಟ್ರೋಫಿ ಟೆಸ್ಟ್ ಚಾಂಪಿಯನ್ಶಿಪ್ನತ್ತಲೇ ವಿರಾಟ್ ದೃಷ್ಟಿ ನೆಟ್ಟಿದೆ. ವಿರಾಟ್ ಕೊಹ್ಲಿ ವಿಶ್ವ ಕ್ರಿಕೆಟ್ನ ಅಗ್ರಜ, ವಿಶ್ವ ಕ್ರಿಕೆಟ್ನ ಸಾಮ್ರಾಟನಾಗಿ ಅಧಿಪತ್ಯ ನಡೆಸ್ತಾ ಇರುವ ವಿರಾಟ್ ವೀರಾವೇಶಕ್ಕೆ ತಂಡ ಹೊಡೆದ ಬೌಲರ್ಗಳು ಅದೆಷ್ಟು. 17 ವರ್ಷದ ವೃತ್ತಿ ಜೀವನದಲ್ಲಿ ಕಿಂಗ್ ಆಗಿಯೇ ಮೆರೆದ ಈ ಸಾಮ್ರಾಟ T20 ಮಾದರಿ ಕ್ರಿಕೆಟ್ಗೆ ಈಗಾಗಲೇ ನಿವೃತ್ತಿ ಘೋಷಣೆ ಮಾಡಿಯಾಗಿದೆ. ಆದರೆ ವಿದಾಯ ಹೇಳಿದರೂ ಕೂಡ ಅವರ ದಾಖಲೆಗಳನ್ನು ಮುಟ್ಟಕ್ಕೆ ಇನ್ನೂ ಕೂಡ ಸಾಕಷ್ಟು ವರ್ಷಗಳು ಬೇಕು. ಯಾಕಂದರೆ ಅಷ್ಟು ದೊಡ್ಡ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ನಮ್ಮ ಕೊಹ್ಲಿ. ಹೀಗಾಗಿ ವಿರಾಟ್ ಕೊಹ್ಲಿಗೆ ಮತ್ತು ಅವರ ದಾಖಲೆಗಳಿಗೆ ಅವರೇ ಸರಿಸಮ ಎನ್ನಬಹುದು. ಇಲ್ಲಿ ವಿರಾಟ್ ನಿವೃತ್ತಿಗೆ ಮತ್ತೊಂದು ಮೇನ್ ರೀಸನ್ ಅಂದರೆ ಫ್ಯಾಮಿಲಿ. ವಿರಾಟ್ ಅದೆಷ್ಟೇ ದೊಡ್ಡ ಪ್ಲೇಯರ್ ಆಗಿದ್ರು ಕೂಡ ಫಸ್ಟ್ ಪ್ರಿಫರೆನ್ಸ್ ಯಾವತ್ತಿಗೂ ಕೂಡ ಫ್ಯಾಮಿಲಿಗೆ ಕೊಡ್ತಾರೆ. ಹೆಂಡತಿ ಮಕ್ಕಳೇ ಅವರ ಮೊದಲ ಆಯ್ಕೆ. ಹೀಗಾಗಿ ಹೆಚ್ಚು ಸಮಯವನ್ನು ಕುಟುಂಬದೊಂದಿಗೆ ಕಳೆಯುವ ಉದ್ದೇಶದಿಂದಲೇ ಒಂದೊಂದೇ ಫಾರ್ಮ್ನೆಟಿಂದ ದೂರವಾಗೋ ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಕೊಹ್ಲಿ ಅವರ ನಿರ್ಗಮನ ಕೋಟ್ಯಂತರ ಫ್ಯಾನ್ಸ್ಗೆ ನಿರಾಸೆಯನ್ನು ಉಂಟು ಮಾಡೋದಂತೂ ಸತ್ಯ.